ಏನು ಹೇಳಿ ನಾನು ಅವ್ರು ಹೇಳಾದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಬಂದಿಲ್ಲ ನಾನು ಸಾಂಗು. ಇವತ್ತು ಮೂರು ಸಾಂಗ್ ಅವ್ರು ಹೇಳಬೇಕು ಅಂತ ಹೇಳಿದಾಗ ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು 3 ಸಾಂಗು ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದಷ್ಟೇ. ಇದಿಷ್ಟು ಹಾಡಬೇಕು ಅಂತ. ಖಂಡಿತವಾಗ್ಲೂ ನಾನು ಯಾವುದೇ ಒಂದು ಲಿರಿಕ್ಸ್ ಬರಿಬೇಕಂದ್ರೂ, ಸಾಹಿತ್ಯ ಬರಿಬೇಕು ಅಂತಂದ್ರೂ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಅಮ್ಮನೇ ಬಂದು ನನ್ನ ಕೈಯಲ್ಲಿ ಕೂರಿಸಿ ಬರೆಸ್ತಾಳೆ ಅಂತ. ನನಗೆ ಅರ್ಧ ರಾತ್ರಿಲಿ 2 ಗಂಟೆ 3 ಗಂಟೆ ಆವಾಗ ಎಚ್ಚರ ಆಗುತ್ತೆ ನನಗೆ ಈ ಥರ ಬರಿಬೇಕು ಆ ಥರ ಎಲ್ಲ. ಖಂಡಿತವಾಗ್ಲೂ ಅವಾಗ ಕೈಕಾಲು ಮುಖ ತೊಳ್ಕೊಂಡು ಅಮ್ಮನವ್ರ ಕುಂಕುಮ ಇಟ್ಕೊಂಡು ಬರಿತೀನಿ. ನನಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ ಆ ಸಾಹಿತ್ಯ ಹೇಗೆ ಸೃಷ್ಟಿ ಆಗುತ್ತೆ ಅನ್ನೋದು. ನಾನು ಇಲ್ಲಿವರೆಗೆ ಗರುಡ ಸಾಂಗ್ಸ್ ಬರ್ತಿದ್ದೀನಿ, ಗರುಡ, ಸಾಯಿಬಾಬಾ, ವಾಸವಿ ಮತ್ತು ಆ ಥರ ನರಸಿಂಹ ಎಲ್ಲನೂ ಬರ್ತಿದ್ದೀನಿ. ನೀವು ಆ ಸಾಹಿತ್ಯನ ಆಲಿಸಿದ್ರೆ ಗೊತ್ತಾಗುತ್ತೆ. ನಾನು ಯಾವುದೋ ಒಂದು ಯಾರೋ ಇವಾಗ ನೀವು ಹೇಳಿದ್ರಿ, ನೀವು ಇನ್ನು 10 ಲಕ್ಷ ಕೊಡ್ತೀನಿ ಅಂದರೂ ನನ್ನ ಕೈಯಲ್ಲಿ ಸಾಹಿತ್ಯ ಬರೆಯೋಕ್ಕಾಗಲ್ಲ. ಅಮ್ಮನೇ ಬರೆಸ್ಬೇಕು. ಒಂದು ಟೈಮ್ ಇರುತ್ತೆ, ನಾನು ಎಲ್ಲರಿಗೂ ನಾನು ಟೈಮ್ ಕೇಳ್ಕೊತೀನಿ. ನೀವು ಹೇಳಿದ ತಕ್ಷಣ ನಾನು ಸಾಹಿತ್ಯ ಬರೆಯೋಕ್ಕಾಗಲ್ಲ. ಅಮ್ಮ ಒಂದು ಟೈಮ್ ಕೊಡ್ತಾಳೆ, ನನಗೆ ಅದು ತೋಚಬೇಕು, ನಾ ಬರಿಬೇಕು ಅಂತ. ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರು ಹೇಳಿರೋ ಒಂದು ಪ್ರವಚನ ರಿಲೇಟೆಡ್ ನಾನು ಮೊದಲೇ ಬರೆದಿದ್ದೀನಿ. ಖಂಡಿತವಾಗ್ಲೂ ಇದು ಅಮ್ಮ ಬರೆಸಿದ್ದಾಳೆ ಅನ್ನೋಕ್ಕೆ ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನೀವು ಇವತ್ತು ಆ ದೇವಿ ಅಮ್ಮ ನೀವು ಕೇಳಿದ್ರೆ ಅವ್ರು ಏನು ಹೇಳಿದಾರೋ ನಾನು ಅದನ್ನು 8 ವರ್ಷದಿಂದ ನಾನು ಬರೆದಿದ್ದೀನಿ. ಅದು ಅಮ್ಮನೇ ಬರ್ಸ್ಕೊಂಡಿದ್ದಾರೆ. 100% ನಾನೇನು ಬರೆದಿಲ್ಲ ಅನ್ನೋದು ಇವತ್ತು ಶುರು ಆಯಿತು ನಿಜವಾಗ್ಲೂ. ಥ್ಯಾಂಕ್ ಯು ಗುರುಗಳು. 8ಕ್ಕೂ ಒಂದು ಮಹತ್ವ ಇಲ್ಲ. 8 ವರ್ಷ ಆಯಿತು ಅಂದ್ರಲ್ಲ, ಅದಕ್ಕೂ ಒಂದು ಮಹತ್ವ ಇಲ್ಲ. 8 ಹೌದು, ದೇವಿ ಏನು ಮಾಡಿಸ್ಬೇಕು ಅಂದರೂ ಅದಕ್ಕೊಂದು ಕಾರಣ ಇರುತ್ತೆ ಅನ್ನೋದನ್ನ ಭಾಳ ಬಹಳವಾಗಿ ಆಗುತ್ತದು. ಖಂಡಿತವಾಗ್ಲೂ ಅವಳೇ ಮಾಡಿಸ್ಕೊಳ್ಳೋದು. ಯಾವುದೇ ಒಂದು ದೇವರ ಕಾರ್ಯ ಆಗಲಿ ಏನೇ ಆಗಲಿ ನಮ್ಮ ಕೈಯಲ್ಲಿ ಯಾವುದೂ ಇರಲ್ಲ. ಎಲ್ಲ ಅವಳು ಹೇಳಿನೇ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರಲ್ಲ ಅದು. ಹಾಗಾಗಿ ಶಿರಡಿಯಲ್ಲಿ 5 ದಿನ ಪ್ರವಚನ ಮಾಡಬೇಕು, ಅಮ್ಮನವರ ದೇವಸ್ಥಾನ ಪ್ರತಿಷ್ಠೆ ಆಯ್ತಂತ ಅವ್ರು ಹೇಳಿದ್ರು. ಅವರು ಇವತ್ತು ಕರೆದಿದ್ದೀವಿ, ಅಮ್ಮ ನಾವು ನಮ್ಮ ಜೊತೆ ಅಲ್ಲಿ ಗ್ರೂಪ್ ಎಲ್ಲ ಬರಬೇಕಂತ. ಆದರೆ ಅವ್ರ ಡೇಟ್ ಇಲ್ಲ ಅಂತ ಹೇಳಿದರು. ಅದು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಚಿಕ್ಕಮಗಳೂರು ಆಮೇಲೆ ಶಿವಮೊಗ್ಗ ಪ್ರೋಗ್ರಾಮ್ಸ್ ಇವರಿಗೋಸ್ಕರ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನೀವು ಡೇಟ್ ಕೊಡಬೇಕ್ರಿ, ಅಲ್ಲಿ ನಾವು ಪ್ರವಚನ ಮಾಡಬೇಕ್ರಿ. ಧನ್ಯವಾದಗಳು. ಅಂಬ ಭಜನ ಬಸವಾಂಬ ಭಜನ, ಅಂಬ ಭಜನ ಬಸವಾಂಬ ಭಜನ, ಅಂಬ ಭಜನ ಬಸವಾಂಬ ಭಜನ, ಅಂಬ ಭಜನ ಬಸವಾಂಬ ಭಜನ, ಆನಂದಾಮೃತ ಅಂಬ ಭಜನ, ಆನಂದ
ಭಜನ